ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀತಾರಾಮ ಸೀರಿಯಲ್. ಸೀತಾ ವಠಾರದಲ್ಲಿ ರಾಮನಾಮ ಜಪ. ಸಿಹಿಗಾಗಿ ರಾಮನನ್ನು ಕ್ಷಮಿಸ್ತಾಳ ಸೀತಾ ಹಾಗೂ ರಾಮ ಮುನಿಸು ಸಿಹಿಗೆ ನುಂಗಲಾಗದ ಬಿಸಿ ತುಪ್ಪವಾಗಿ ಪರಿಗಣಿಸಿಬಿಟ್ಟಿದೆ. ತನ್ನ ಗೆಳೆಯ ನನ್ನ ಜೊತೆ ಇಲ್ಲದಿದ್ದರೆ ಅದೇ ಸ್ವರ್ಗ ಎನ್ನುವ ಸಿಹಿ ಮಾತಿಗೆ ಸೀತಾ ಮಾತ್ರ ಒಪ್ಪುತ್ತಲೇ ಇಲ್ಲ. ಇನ್ನು ಮೇಲೆ ನಮ್ಮ ಜೀವನದಲ್ಲಿ ರಾಮನ ಪಾತ್ರ ಇಲ್ಲವೇ ಇಲ್ಲ ಅಂತ, ಯಾವತ್ತೂ ನಮ್ಮ ಜೊತೆಗಿರಲು ಸಾಧ್ಯವೇ ಇಲ್ಲ ಎಂಬ ಮಾತು ಆಡಿದ್ದಾಳೆ. ಇನ್ನು ಸಿಹಿ ಹಾಗೂ ತಾತ ರೋಡ್ನಲ್ಲಿ ಹೋಗಬೇಕಾದರೆ ಕಸದ ರಾಶಿಗೆ ಯಾರು ರಾಮದೇವರ ಫೋಟೋವನ್ನು ಎಸೆದು ಬಿಟ್ಟಿರುತ್ತಾರೆ. ಇದನ್ನು ನೋಡಿದ ಸಿಹಿ ಓಡಿ ಬಂದು ಫೋಟೋವನ್ನು ಎತ್ತಿಕೊಂಡು ಬಿಡುತ್ತಾಳೆ. ಆ ಫೋಟೋ ನೋಡಿದ ಸಿಹಿ ತಾತನ ಬಳಿ ಹೇಳಿರುತ್ತಾಳೆ, ತಾತ ದೇವರನ್ನು ಕಸದ ದೊಡ್ಡೆಯಲ್ಲಿ ಎಸೆದು ಬಿಟ್ಟಿದ್ದಾರೆ, ಯಾಕೆ ಹಾಗೆ ಮಾಡುವುದು ಎಂದು ಪ್ರಶ್ನೆ ಮಾಡುತ್ತಾಳೆ. ಇದನ್ನು ಕೇಳಿಸಿಕೊಂಡ ತಾತ ಸಿಹಿಗೆ ಅದೇನೋ ಸಬೂಬು ಹೇಳಿ ಸುಮ್ಮನೆ ಆಗುತ್ತಾರೆ. ಆದರೆ ಸಿಹಿ ಮಾತ್ರ ಇವತ್ತು ಹೇಗಾದರೂ ಮಾಡಿ ಶ್ರೀರಾಮ ಪೂಜೆ ಮಾಡಲೇಬೇಕು ಎಂದು ಕೊಂಡಿರುತ್ತಾಳೆ. ಇನ್ನು ಸೀತಾ ಮನೆಯ ಪಕ್ಕದಲ್ಲಿರುವ ಅಜ್ಜಿ ವಠಾರದ ಮನೆ ಬಂದಿಗೆ ರಾಜಿ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಆಗುತ್ತಿರುವುದು. ಇವರು ಮನೆಗೆ ಮಂತ್ರಾಕ್ಷಣೆ ಕಳುಹಿಸಿದ್ದಾರೆ. ಇದನ್ನು ಹಾಕಿ ಪಾಯಸ ಮಾಡೋಣ, ಎಲ್ಲರೂ ಶ್ರೀರಾಮ ಭಜನೆ ಮಾಡೋಣ, ನಾವು ಪ್ರಸಾದ ಸ್ವೀಕರಣ ಮಾಡೋಣ ಎಂದು ಹೇಳುತ್ತಾರೆ. ಬಳಿಕ ರಾಮನ ನಾಮಗಳನ್ನು ಹಾಡುತ್ತಾ ಕೆಲಸದ ನಿರತರಾಗುತ್ತಾರೆ. ರಾಮನ ಸ್ಮರಣೆ ಮಾಡಿದ ವಠಾರದ ಮಂದಿ ಅಷ್ಟರಲ್ಲಿ ಆಕೆಯ ಗಂಡ ಬಂದು, ಲೇ ನೋಡೆ, ಬೇಳೆ ಹಾಗೂ ಗೋಡಂಬಿಗಳನ್ನು ತಂದಿದ್ದೇನೆ ಎಂದಾಗ ಅಲ್ಲಿಗೆ ಸಿಹಿ ಬಂದು, ತಾತ ನನಗೆ ಹಣ ಬೇಕಾಗಿತ್ತು, ಕೊಡುತ್ತೀಯೇ ಎಂದು ಕೇಳಿದಾಗ ಸಿಹಿ ತಾತ ಯಾಕೆ ಎಂದು ಪ್ರಶ್ನೆ ಮಾಡುತ್ತಾರೆ. ಆಗ ಸಿಹಿ, ನನಗೆ ಹಣ ಬೇಕು ಪ್ಲೀಸ್ ತಾತ, ಆಮೇಲೆ ನಾನು ಈ ಹಣವನ್ನು ವಾಪಸ್ ಕೊಡುತ್ತೇನೆ ಎಂದು ಹೇಳುತ್ತಾಳೆ. ಆದರೆ ತಾತ ಎಷ್ಟು ಹಣ ಬೇಕು ಎಂದು ಕೇಳಿದಾಗ ಸಿಹಿಗೆ ಮಾತ್ರ ಏನು ಉತ್ತರ ಹೇಳಬೇಕು ಎಂದು ತಿಳಿಯದಂತಾಗುತ್ತದೆ. ಕೊನೆಗೆ ತಾತ ಸ್ವಲ್ಪ ಮಟ್ಟಿಗೆ ಹಣ ಕೊಡುತ್ತಾರೆ. ಅದನ್ನು ತೆಗೆದುಕೊಂಡು ಹೋಗಿ ವಠಾರದ ಮಕ್ಕಳು ಸೇರಿ ರಾಮನ ಪೂಜೆಗೆ ಏರ್ಪಾಟು ಮಾಡುತ್ತಾರೆ. ಹಾಗೆಯೇ ವಠಾರದ ಮಕ್ಕಳೆಲ್ಲ ಒಟ್ಟುಗೂಡಿ ಇಟ್ಟಿಗೆಗಳಿಂದ ಒಂದು ಸಣ್ಣ ಗೋಪುರವನ್ನು ಕಟ್ಟಿ ಅಲ್ಲಿ ರಾಮನ ಫೋಟೋ ಇಟ್ಟು ಬಹಳ ಅದ್ಭುತ ಅಲಂಕಾರ ಮಾಡುತ್ತಾ ಇರುತ್ತಾರೆ. ಆದರೆ ಇದೀಗ ರಾಮ ಸಿಹಿ ಜೊತೆ ಇಲ್ಲದೆ ವೀಕ್ಷಕರಿಗೆ ಅದ್ಯಾಕೋ ಬಿಕೋ ಅನ್ನಿಸಿಬಿಟ್ಟಿದೆ. ಸೀತಾ ಕೋಪಕ್ಕೆ ತುತ್ತಾದ ರಾಮಗೆ ಕ್ಷಮೆ ಇಲ್ವಾ, ಸೀತಾ ಕೋಪಕ್ಕೆ ತುತ್ತಾದ ರಾಮನಿಗೆ ಕ್ಷಮೆ ಇಲ್ಲವೇ ಎಂಬುದು ಅಭಿಮಾನಿಗಳು ವಾದ. ಒಂದು ಕಡೆ ಭಾರ್ಗವಿ ಆಟ ಬೇರೆಯೇ ಇದೆ. ತಾನು ಏನೇ ತಪ್ಪು ಮಾಡಿದರೂ ಕೆಲಸ ಮಾಡಿ ಸಿಕ್ಕಿ ಹಾಕಿಕೊಳ್ಳುವ ಸಂದರ್ಭದಲ್ಲಿ ಬೇರೆಯವರ ತಲೆ ಮೇಲೆ ಹಾಕಿರುವುದು. ಇದೀಗ ಭಾರ್ಗವಿ ತನ್ನ ಗಂಡನ ಮೇಲೆಯೇ ರಾಮನಿಗೆ ಅನುಮಾನ ಬರುವ ಹಾಗೆ ಮಾಡಿದ್ದಾಳೆ. ಆದರೆ ಇದ್ಯಾವುದೂ ವಿಶ್ವ ಗಮನಕ್ಕೆ ಬಂದಿಲ್ಲ. ವಿಶ್ವ ಮೇಲೆ ಅನುಮಾನ ಪಡುತ್ತಿರುವುದು ಯಾಕೆ, ರಾಮ ಮುಂದೇನಾಗುತ್ತೆ ಎಂಬುದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.